ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಖಂಡ ಧನಲಾಭ ಉಂಟು ಮಾಡುವಂತಹ 2 ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪರಿಹಾರ ಶಾಸ್ತ್ರದಲ್ಲಿ ತುಂಬ ಶಕ್ತಿಯುತವಾದ ಪರಿಹಾರ ಅಂದರೆ ಏಲಕ್ಕಿ ಸುಗಂಧ ಮಾಲೆ ಪರಿಹಾರ. ಈ ಪರಿಹಾರ ನೀವು ಯಾವ ಕಾರಣದಿಂದ ಮಾಡ್ಕೋಬೇಕು ಅಂದರೆ, ನಿಮಗೆ ತುಂಬ ಆರ್ಥಿಕ ನಷ್ಟ ಇರುವಾಗ, ಖರ್ಚುಗಳು ಅಧಿಕವಾಗಿರುವಾಗ, ಆದಾಯ ಹೆಚ್ಚಾಗಬೇಕು ಎಂದಾಗ ಈ ಪರಿಹಾರ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಶನಿವಾರದಂದು 27 ಏಲಕ್ಕಿಗಳನ್ನು ತಗೊಂಡು ಅದನ್ನು 10 ಇಲ್ಲ 20 ಸೆಕೆಂಡ್ ನೀರಿನಲ್ಲಿ ನೆನೆಸಿ. 10 ಸೆಕೆಂಡು ಇಲ್ಲ 20 ಸೆಕೆಂಡ್ ಒಳಗಡೆ ಎತ್ಕೊಂಡ್ಬಿಡ್ಬೇಕು. ನೆನೆಸಿ ಆಗ ಆ ಏಲಕ್ಕಿ ಸ್ವಲ್ಪ ಮೃದುವಾಗುತ್ತದೆ. ಒಂದು ಬಿಳಿ ದಾರ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಹಚ್ಕೊಂಡು ಆ ಅರಿಶಿಣ ದಾರಕ್ಕೆ ಸೂಜಿ ಮುಖಾಂತರ 27 ಏಲಕ್ಕಿಗಳನ್ನು ಕೂಡ ಚುಚ್ಚಿ ಇದನ್ನು ಒಂದು ಮಾಲೆಯಂತೆ ತಯಾರಿಸಿಕೊಳ್ಬೇಕು. ಇದನ್ನೇ ಏಲಕ್ಕಿ ಸುಗಂಧ ಮಾಲೆ ಅಂತ ಹೇಳಿ ಕರೀತಾರೆ. ಈ ಮಾಲೆಯನ್ನು ಶನಿವಾರ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕಿ ನಮಸ್ಕಾರ ಮಾಡಿಕೊಂಡು ಬಳಿಕ ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು 21 ಬಾರಿ ಜಪ ಮಾಡಬೇಕು. ಅದನಂತರ ಓಂ ಗೋವಿಂದಾಯ ನಮಃ ಈ ಒಂದು ಮಂತ್ರವನ್ನು ಕೂಡ 21 ಬಾರಿ ಜಪ ಮಾಡಬೇಕು. ನೀವು ಮುಂದಿನ ಶನಿವಾರದವರೆಗೂ ಕೂಡ ಈ ಏಲಕ್ಕಿ ಮಾಲೆಯನ್ನು ವೆಂಕಟೇಶ್ವರ ಸ್ವಾಮಿ ಫೋಟೋದಿಂದ ತೆಗಿಬಾರದು. ಒಂದು ವಾರದ ನಂತರ ಮತ್ತೆ ಮುಂದಿನ ಶನಿವಾರ ಇದೇ ರೀತಿ 27 ಏಲಕ್ಕಿಯಿಂದ ಮಾಲೆ ತಯಾರಿಸಿ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹಾಕಿ ಹಳೆ ಮಾಲೆಯನ್ನು ನೀವು ದುಡ್ಡಿಡೋ ಅಂತ ಬೀರು ಅಥವಾ ಖಜಾನೆ ಒಳಗೆ ಭದ್ರವಾಗಿ ಇಡಬೇಕು. ಈ ರೀತಿ 8 ಶನಿವಾರ ಮಾಡಬೇಕು. 8 ಶನಿವಾರ ಮುಗಿದ ನಂತರ 8 ಏಲಕ್ಕಿ ಮಾಲೆಗಳನ್ನು ನಿಮ್ಮ ಮನೆಯ ಒಂದೊಂದು ಜಾಗದಲ್ಲಿ ಡಬ್ಬಿಯಲ್ಲಿ ಇಟ್ಕೋಬೋದು, ಅಥವಾ ದೇವಸ್ಥಾನದಲ್ಲಿ ಮನೆಯಲ್ಲಿ ಹೋಮ ನಡೀತಿದ್ರೆ ಆ ಹೋಮ ಕುಂಡಕ್ಕೆ ಒಳಗೆ ಹಾಕ್ಬೋದು. ಈ ರೀತಿ ಹೋಮ ಕುಂಡಕ್ಕೆ ಏಲಕ್ಕಿ ಮಾಲೆಯನ್ನು ಹಾಕಿದರೆ ನಿಮ್ಮ 7 ಜನ್ಮದ ದರಿದ್ರ ಹೊರಟು ಹೋಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಸುಧಾರಿಸ್ತಾ ಬರುತ್ತೆ. ನೀವು 8 ಶನಿವಾರ ಪೂರ್ತಿ ಮಾಡಿದ ದಿನದಿಂದ ಕೂಡ ಕ್ರಮೇಣವಾಗಿ ನಿಮಗೆ ಬರುವಂತಹ ಆದಾಯ ಮಾರ್ಗಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾಗಿ ಸಾಲಬಾಧೆಯಿಂದ ನೀವು ಹೊರಬರಬಹುದು. ಅನಿವಾರ್ಯ ಖರ್ಚುಗಳು ಕಡಿಮೆಯಾಗುತ್ತದೆ. ಇದು ಮೊದಲನೇ ಪರಿಹಾರ. ಈಗ ಎರಡನೇ ಪರಿಹಾರ ಶಕ್ತಿಯುತವಾದ ಪರಿಹಾರ. ಇದು ಏನಂದರೆ ಇಂಗು ಪರಿಹಾರ. ಈ ಇಂಗು ನವಗ್ರಹಗಳಲ್ಲಿ ಬುಧನಿಗೆ ಸಂಬಂಧಪಟ್ಟಿದೆ. ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ಬಲಪಡುವುದಕ್ಕೆ ಇಂಗು ಪರಿಹಾರ ಮಾಡಿಕೊಳ್ಳಬೇಕು. ಬುಧ ಬಲವಾಗಿದ್ದರೆ ಕೆಲಸದಲ್ಲಿ ಅಭಿವೃದ್ಧಿ ಸಿಗುತ್ತೆ, ಹಾಗೆ ವ್ಯಾಪಾರದಲ್ಲಿ ಕೂಡ ಒಳ್ಳೆ ಅಭಿವೃದ್ಧಿಯಾಗುತ್ತದೆ. ಇದರಿಂದ ಒಳ್ಳೆ ಧನ ಮಾರ್ಗಗಳು ತೆರೆಯುತ್ತವೆ. ಸಾಲಬಾಧೆ ಇರುವುದಿಲ್ಲ. ಬುಧನಿಗೆ ಇಷ್ಟವಾದಂತಹ ದಿಕ್ಕು ಉತ್ತರ. ಸಾಲಬಾಧೆ ಇರೋರು ಮನೆಯಿಂದ ಹೊರಗೋಗುವ ಪ್ರತಿ ಬಾರಿ ಕೂಡ ಸ್ವಲ್ಪ ಇಂಗು ತಗೊಂಡು ಇದನ್ನು ಉತ್ತರ ದಿಕ್ಕಿನಲ್ಲಿ ಚೆಲ್ಲಿ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ನಿಮಗಿರುವಂತಹ ಸಾಲ ಕೂಡ ಬೇಗನೆ ನಿವಾರಣೆಯಾಗುತ್ತದೆ. ಇನ್ನು ಅಧಿಕವಾದ ಸಾಲ ಇರೋರು ಇಂಗು ಪುಡಿ ಅಲ್ದರೆ ಗಡ್ಡೆ ಇಂಗು ಅಂತ ಸಿಗುತ್ತೆ. ಅದು ಕಪ್ಪು ಅಥವಾ ಅರಿಶಿಣ ಬಣ್ಣದಲ್ಲಿ ಇರುತ್ತೆ. ಅಂಥ ಒಂದು ಗಡ್ಡೆ ಇಂಗು ತಗೊಂಡು ಒಂದು ಬಿಳಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ಆ ಗಂಟನ್ನು ನಿಮ್ಮ ಪರ್ಸ್ನಲ್ಲಿ 11 ವಾರಗಳ ಕಾಲ ಇಟ್ಕೋಬೇಕು. 11 ವಾರದ ನಂತರ ಆ ಗಂಟನ್ನು ಯಾವುದಾದರೂ ಹರಿಯೋ ನೀರಿನಲ್ಲೇ ಹಾಕಬೇಕು, ಅಥವಾ ಯಾರು ತುಳಿದೇ ಇರೋ ಅಂಥ ಜಾಗದಲ್ಲಿ ಒಂದು ಮರದ ಕೆಳಗೆ ಇಟ್ಬಿಡ್ಬೋದು. ಈ ಪರಿಹಾರ ಮಾಡೋದ್ರಿಂದ ನಿಮಗೆ ಎಷ್ಟು ದೊಡ್ಡ ಸಾಲ ಇದ್ದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕೈ ಸೇರುತ್ತೆ ಹಣ. ನಿಮ್ಮ ಎಲ್ಲ ಸಾಲಗಳು ನಿವಾರಣೆಯಾಗುತ್ತದೆ. ಇನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಗಡ್ಡೆ ಇಂಗನ್ನು ಗಂಟು ಕಟ್ಟಿ ಅದನ್ನು ನೀವು ದುಡ್ಡಿರೋ ಅಂಥ ಬೀರುಗೆ ಅಥವಾ ಖಜಾನೆಯಲ್ಲಿ 11 ವಾರ ಇಡೋದ್ರಿಂದನೂ ಕೂಡ ಹಣ ನಿಮ್ಮ ಕೈ ಸೇರುತ್ತೆ. ಈ ಮಾಹಿತಿ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನನ್ನ ವೀಡಿಯೋ ನೋಡ್ಬೋದು.
ಥ್ಯಾಂಕ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.